ಯಾಜಕಕಾಂಡ ಅಧ್ಯಾಯ 8. ಯೆಹೋವನು ಮೋಶೆಗೆ, ನೀನು ಆರೋನನನ್ನು ಅವನ ಗಂಡು ಮಕ್ಕಳನ್ನು ಕರಕೊಂಡು ಅವರಿಗೆ ಬೇಕಾದ ದೀಕ್ಷಾವಸ್ತ್ರಗಳನ್ನು, ಅಭಿಷೇಕ ತೈಲವನ್ನು, ದೋಷ ಪರಿಹಾರಕ್ಕಾಗಿ ಸಮರ್ಪಿಸಬೇಕಾದ ಹೋರಿಯನ್ನು, 2 ಟಗರುಗಳನ್ನು, ಹುಳಿಯಿಲ್ಲದ ಭಕ್ಷ್ಯಗಳು ತುಂಬಿರುವ ಪುಟ್ಟಿಯನ್ನು ತೆಗೆದುಕೊಂಡು ಬಂದು ಜನಸಮೂಹವನ್ನೆಲ್ಲ ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರಕ್ಕೆ ಕರೆಸು ಎಂದು ಆಜ್ಞಾಪಿಸಲಾಗಿ ಯೆಹೋವನು ಹೇಳಿದಂತೆ ಮೋಶೆ ಮಾಡಿದನು. ಜನಸಮೂಹವೆಲ್ಲ ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಕೂಡಿದಾಗ ಮೋಶೆ ಅವರಿಗೆ, ನಾನು ಈಗ ಮಾಡುವ ಕಾರ್ಯವು ಯೆಹೋವನು ಆಜ್ಞಾಪಿಸಿದ್ದು ಎಂದು ಹೇಳಿದನು. ಆಗ ಮೋಶೆ ಆರೋನನನ್ನು ಅವನ ಮಕ್ಕಳನ್ನು ಹತ್ತಿರಕ್ಕೆ ಬರಮಾಡಿಕೊಂಡು ಸ್ನಾನ ಮಾಡಿಸಿದನು. ಆಮೇಲೆ ಯೆಹೋವನು ಆಜ್ಞಾಪಿಸಿದಂತೆ ಆರೋನನಿಗೆ ನಿಲುವಂಗಿಯನ್ನು ತೊಡಿಸಿ, ನಡುಕಟ್ಟನ್ನು ಸುತ್ತಿ, ಮೇಲಂಗಿಯನ್ನು ತೊಡಿಸಿ, ಕವಚವನ್ನು ಹಾಕಿಸಿ, ಕವಚದ ಮೇಲಣ ವಿಚಿತ್ರವಾದ ನಡುಕಟ್ಟನ್ನು ಕಟ್ಟಿ, ಅದರಿಂದ ಕವಚವನ್ನು ಅವನಿಗೆ ಬಂಧಿಸಿ, ಚೀರದ ಪದಕವನ್ನು ಅವನಿಗೆ ಬಿಗಿಸಿ, ಅದರೊಳಗೆ ಊರೀಮ್ ತುಮ್ಮೀಮ್ ಎಂಬ ವಸ್ತುಗಳನ್ನು ಹಾಕಿ, ಅವನ ತಲೆಗೆ ಮುಂಡಾಸವನ್ನು ಇಟ್ಟು, ಅದರ ಮುಂಭಾಗದಲ್ಲಿ ಬಂಗಾರದ ಪಟ್ಟವನ್ನು ಕಟ್ಟಿದನು. ಅದೇ ಅವನಿಗೆ ಪರಿಶುದ್ಧ ಕಿರೀಟವು. ಆನಂತರ ಮೋಶೆ ಅಭಿಷೇಕ ತೈಲವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರವನ್ನೂ ಅದರಲ್ಲಿದ್ದ ಎಲ್ಲವನ್ನೂ ಅಭಿಷೇಕಿಸಿ ಪ್ರತಿಷ್ಠಿಸಿದನು. ಯಜ್ಞವೇದಿಯ ಮೇಲೆ 7 ಸಾರಿ ಆ ತೈಲವನ್ನು ಚಿಮುಕಿಸಿ, ವೇದಿಯನ್ನು, ಅದರ ಎಲ್ಲ ಉಪಕರಣಗಳನ್ನು, ಗಂಗಾಳವನ್ನು, ಅದರ ಪೀಠವನ್ನು ಅಭಿಷೇಕಿಸಿ ಪ್ರತಿಷ್ಠಿಸಿದನು. ಅದರಲ್ಲಿ ಸ್ವಲ್ಪವನ್ನು ಆರೋನನ ತಲೆಯ ಮೇಲೆ ಹೊಯ್ದು ಅವನನ್ನು ಅಭಿಷೇಕಿಸಿ ಪ್ರತಿಷ್ಠಿಸಿದನು. ಆಮೇಲೆ ಯೆಹೋವನು ಆಜ್ಞಾಪಿಸಿದಂತೆ ಮೋಶೆ ಆರೋನನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅವರಿಗೆ ನಿಲುವಂಗಿಗಳನ್ನು ತೊಡಿಸಿ, ನಡುಕಟ್ಟುಗಳನ್ನು ಸುತ್ತಿ, ಮುಂಡಾಸಗಳನ್ನು ಇಟ್ಟನು. ಆನಂತರ ಅವನು ದೋಷ ಪರಿಹಾರಾರ್ಥವಾದ ಹೋರಿಯನ್ನು ತರಿಸಿದನು. ಆರೋನನು ಅವನ ಮಕ್ಕಳು ತಮ್ಮ ಕೈಗಳನ್ನು ಅದರ ತಲೆಯ ಮೇಲೆ ಇಟ್ಟರು. ಆ ಹೋರಿಯನ್ನು ವಧಿಸಿದ ಮೇಲೆ ಮೋಶೆ ಅದರ ರಕ್ತವನ್ನು ತನ್ನ ಬೆರಳಿನಿಂದ ಯಜ್ಞವೇದಿಯ ಕೊಂಬುಗಳಿಗೆ ಸುತ್ತಲೂ ಹಚ್ಚಿ ಯಜ್ಞವೇದಿಯನ್ನು ಶುದ್ಧಪಡಿಸಿ, ಮಿಕ್ಕ ರಕ್ತವನ್ನು ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಟ್ಟನು. ಹೀಗೆ ಯಜ್ಞವೇದಿಯ ನಿಮಿತ್ತ ದೋಷ ಪರಿಹಾರಕಾಚಾರವನ್ನು ನಡೆಸಿ ಅದನ್ನು ಪ್ರತಿಷ್ಠಿಸಿದನು. ಆ ಹೋರಿಯ ಕರುಳುಗಳ ಮೇಲಣ ಕೊಬ್ಬನ್ನು, ಕಾಳಿಜದ ಹತ್ತಿರವಿರುವ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಅವುಗಳ ಮೇಲಿರುವ ಕೊಬ್ಬನ್ನು ಮೋಶೆ ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಯೆಹೋವನು ಆಜ್ಞಾಪಿಸಿದಂತೆ ಅದರಲ್ಲಿ ಮಿಕ್ಕದ್ದನ್ನೆಲ್ಲ, ಅಂದರೆ ಅದರ ಚರ್ಮವನ್ನು, ಮಾಂಸವನ್ನು, ಕಲ್ಮಶವನ್ನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಡಿಸಿಬಿಟ್ಟನು. ತರುವಾಯ ಅವನು ಸರ್ವಾಂಗ ಹೋಮಕ್ಕಾಗಿ ಟಗರನ್ನು ತರಿಸಿದನು. ಆರೋನನೂ ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನು ಇಟ್ಟರು. ಅದನ್ನು ವಧಿಸಿದ ಮೇಲೆ ಮೋಶೆ ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಿದನು. ಆ ಟಗರನ್ನು ತುಂಡು ತುಂಡಾಗಿ ಕಡಿದ ಮೇಲೆ ಮೋಶೆ ಅದರ ತಲೆಯನ್ನು, ಮಾಂಸಖಂಡಗಳನ್ನು, ಕೊಬ್ಬನ್ನು ಹೋಮ ಮಾಡಿದನು. ಅದರ ಕರುಳುಗಳನ್ನು, ಕಾಲುಗಳನ್ನು ನೀರಿನಿಂದ ತುಳಿಸಿ ಮೋಶೆ ಆ ಟಗರನ್ನು ಯಜ್ಞವೇದಿಯ ಮೇಲೆ ಪೂರ್ತಿಯಾಗಿ ಹೋಮ ಮಾಡಿಬಿಟ್ಟನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುಗಂಧಕರವಾದ ಸರ್ವಾಂಗ ಹೋಮವಾಗಿತ್ತು. ಆಮೇಲೆ ಅವನು ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಬೇಕಾದ 2ನೆಯ ಟಗರನ್ನು ತರಿಸಿದನು. ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟರು. ಅದನ್ನು ವಧಿಸಿದ ನಂತರ ಮೋಶೆ ಅದರ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಆರೋನನ ಬಲಗಿವಿಯ ತುದಿಗೂ, ಬಲಗೈಯ ಹೆಬ್ಬೆರಳಿಗೂ, ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಿದನು. ಆಗ ಮೋಶೆ ಆರೋನನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಆ ರಕ್ತದಲ್ಲಿ ಸ್ವಲ್ಪವನ್ನು ಅವರವರ ಬಲಗಿವಿಯ ತುದಿಗೂ, ಬಲಗೈಯ ಹೆಬ್ಬೆರಳಿಗೂ, ಬಲಗಾಲಿನ ಹೆಬ್ಬೊಟ್ಟಿಗೂ ಹಚ್ಚಿ ಉಳಿದ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಿದನು. ಅವನು ಆ ಟಗರಿನ ಕೊಬ್ಬನ್ನು, ಅಂದರೆ ಬಾಲದ ಕೊಬ್ಬು, ಕರುಳುಗಳ ಮೇಲಣ ಎಲ್ಲ ಕೊಬ್ಬು, ಕಾಳಿಜದ ಹತ್ತಿರವಿರುವ ಕೊಬ್ಬು, 2 ಹುರುಳಿಕಾಯಿಗಳು, ಅವುಗಳ ಮೇಲಿದ್ದ ಕೊಬ್ಬು, ಇವುಗಳನ್ನು, ಬಲದೊಡೆಯನ್ನು, ಯೆಹೋವನ ಸನ್ನಿಧಿಯಲ್ಲಿ ಪುಟ್ಟಿಯಲ್ಲಿ ಇಟ್ಟಿದ್ದ ಹುಳಿಯಿಲ್ಲದ ಭಕ್ಷ್ಯಗಳಲ್ಲಿ 1 ರೊಟ್ಟಿಯನ್ನು, ಎಣ್ಣೆ ಮಿಶ್ರವಾದ 1 ಹೋಳಿಗೆಯನ್ನು, 1 ಕಡುಬನ್ನು ತೆಗೆದುಕೊಂಡು ಈ ಭಕ್ಷ್ಯಗಳನ್ನು ಆ ಕೊಬ್ಬಿನ
ಮತ್ತು ಬಲದೊಡೆಯ ಮೇಲೆ ಇಟ್ಟು ಎಲ್ಲವುಗಳನ್ನು ಆರೋನನ ಮತ್ತು ಅವನ ಮಕ್ಕಳ ಕೈಗಳಿಗೆ ಕೊಟ್ಟು ನೈವೇದ್ಯವೆಂದು ಸೂಚಿಸುವುದಕ್ಕೆ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಿದನು. ಆಮೇಲೆ ಮೋಶೆ ಅವುಗಳನ್ನು ಅವರ ಕೈಯಿಂದ ತೆಗೆದುಕೊಂಡು ಯಜ್ಞವೇದಿಯಲ್ಲಿ ಸರ್ವಾಂಗ ಹೋಮ ದ್ರವ್ಯದ ಮೇಲಿಟ್ಟು ಹೋಮ ಮಾಡಿದನು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುಗಂಧಕರವಾದ ಪಟ್ಟಾಭಿಷೇಕ ಯಜ್ಞವಾಗಿತ್ತು. ಮೋಶೆ ಅದರ ಎದೆಯ ಭಾಗವನ್ನು ತೆಗೆದುಕೊಂಡು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಿದನು. ಯೆಹೋವನು ಆಜ್ಞಾಪಿಸಿದಂತೆ ಆ ಪಟ್ಟಾಭಿಷೇಕ ಯಜ್ಞದ ಟಗರಿನಲ್ಲಿ ಆ ಎದೆಯ ಭಾಗವೇ ಮೋಶೆಗೆ ಸಲ್ಲಬೇಕಾದದ್ದು. ಆಗ ಮೋಶೆ ಅಭಿಷೇಕ ತೈಲದಲ್ಲಿಯೂ ಯಜ್ಞವೇದಿಯ ಮೇಲಿದ್ದ ರಕ್ತದಲ್ಲಿಯೂ ಸ್ವಲ್ಪ ತೆಗೆದುಕೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಅವನ ಮಕ್ಕಳ ಮತ್ತು ಅವರ ವಸ್ತ್ರಗಳ ಮೇಲೆಯೂ ಚಿಮುಕಿಸಿದನು. ಹೀಗೆ ಆರೋನನನ್ನೂ ಅವನ ವಸ್ತ್ರಗಳನ್ನೂ ಅವನ ಮಕ್ಕಳನ್ನೂ ಅವರ ವಸ್ತ್ರಗಳನ್ನು ಪ್ರತಿಷ್ಠಿಸಿದನು. ಮತ್ತು ಮೋಶೆ ಆರೋನನಿಗೂ ಅವನ ಮಕ್ಕಳಿಗೂ ಹೀಗಂದನು, ಮಾಂಸವನ್ನು ನೀವು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಬೇಯಿಸಿ ಅದನ್ನೂ ಪಟ್ಟಾಭಿಷೇಕಕ್ಕಾಗಿ ಪುಟ್ಟಿಯಲ್ಲಿ ಇಟ್ಟಿರುವ ಭಕ್ಷ್ಯಗಳನ್ನು ಅಲ್ಲೇ ಊಟ ಮಾಡಬೇಕು. ಆರೋನನೂ ಅವನ ಮಕ್ಕಳು ಅದನ್ನು ತಿನ್ನಬೇಕೆಂಬುದೇ ನನಗಾದ ಅಪ್ಪಣೆ. ಆ ಮಾಂಸದಲ್ಲಿಯೂ ಭಕ್ಷ್ಯಗಳಲ್ಲಿಯೂ ಮಿಕ್ಕದ್ದನ್ನು ನೀವು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಇದಲ್ಲದೆ ಈ ನಿಮ್ಮ ಯಾಜಕೋದ್ಯೋಗದ ದೀಕ್ಷೆಯು ಪೂರೈಸುವುದಕ್ಕೆ 7 ದಿವಸ ಹಿಡಿಯುವುದಾದ್ದರಿಂದ ಆವರೆಗೂ ನೀವು ದೇವದರ್ಶನದ ಗುಡಾರದ ಬಾಗಿಲಿನ ಆಚೆಗೂ ಹೋಗಬಾರದು. ನಿಮ್ಮ ದೋಷ ಪರಿಹಾರಕ್ಕಾಗಿ ಈ ಹೊತ್ತು ಏನೇನು ನಡೆಯಿತೋ ಅದನ್ನು 7 ದಿನವೂ ನಡೆಸಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಆದುದರಿಂದ ನೀವು ಯೆಹೋವನ ಆಜ್ಞೆಯ ಮೇರೆಗೆ 7 ದಿನವೂ ಹಗಲಿರುಳು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಇರಬೇಕು. ಇಲ್ಲದಿದ್ದರೆ ಸಾಯುವಿರಿ. ಹೀಗೆ ನನಗೆ ಅಪ್ಪಣೆಯಾಯಿತು. ಯೆಹೋವನು ಮೋಶೆಯ ಮೂಲಕವಾಗಿ ಆಜ್ಞಾಪಿಸಿದ್ದನ್ನೆಲ್ಲ ಆರೋನನೂ ಅವನ ಮಕ್ಕಳು ಮಾಡಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯಾಜಕಕಾಂಡ 8ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 8. ಯಾಜಕಕಾಂಡ 7ನೇ ಅಧ್ಯಾಯದಲ್ಲಿ ಯಾರ್ಯಾರು ಕೊಬ್ಬನ್ನು ತಿನ್ನಬಾರ್ದು ಎಂಬುದಾಗಿ ದೇವರು ಹೇಳಿಬಿಟ್ಟು, ಯಾರ್ಯಾರು ಕೊಬ್ಬನ್ನು ತಿನ್ನುತ್ತಾರೋ ಅಂಥವರು ಸ್ವಕುಲದಿಂದ ತೆಗೆದು ಹಾಕಲ್ಪಡಬೇಕಂತ, ಯಾರ್ಯಾರು ರಕ್ತ ಮಾಂಸವನ್ನು ಅಥವಾ ರಕ್ತ ಭೋಜನವನ್ನು ಮಾಡ್ತಾರೋ ಅಂಥವರನ್ನು ಕೂಡ ಸ್ವಕುಲದಿಂದ ತೆಗೆದುಹಾಕಲ್ಪಡಬೇಕು. ಮತ್ತು ನೈವೇದ್ಯ ರೂಪವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸುವ ಯಜ್ಞವು ದೇವರ ವಾಕ್ಯದಲ್ಲಿರುವಂಥದ್ದು. ಮತ್ತು ಯಾಜಕರಿಗೆ ಯಾವಾಗಲೂ ಸಲ್ಲತಕ್ಕಂಥ ಆ ಭೋಜನವನ್ನು ಅಥವಾ ಯಜ್ಞವನ್ನು ಅವರಿಗೆ ಕೊಡಬೇಕೆಂಬುದಾಗಿ ಶಾಶ್ವತ ನಿಯಮ ದೇವರು ಮಾಡಿದ್ದರು. ಹಾಗಾದರೆ ದೇವರ ಆಲಯದಲ್ಲಿ ಸೇವೆ ಮಾಡುವಂಥವರನ್ನು ಮರೀಲಿಲ್ಲ. ಇದನ್ನೇ 1 ಕೊರಿಂಥ 9ನೇ ಅಧ್ಯಾಯದ 13ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ದೇವಾಲಯದಲ್ಲಿ ಮಾಡುವಂಥವರು ಅದರ ಪಾಲನ್ನು ಹೊಂದುವರು, ಅಥವಾ ಯಜ್ಞ ರೂಪದಲ್ಲಿ ಅಥವಾ ಯಜ್ಞಾರ್ಪಿತವಾಗಿ ಮಾಡುವಂಥ ಸೇವೆ, ಅದರ ಯಜ್ಞವೇದಿಯ ಬಳಿಗೆ ಸೇವೆ ಸಲ್ಲಿಸುವಂಥವರು ಅದರ ಪಾಲನ್ನು ಹೊಂದಿಕೊಳ್ಳುವರೆಂಬುದಾಗಿ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಸರಿ, ಇವೆಲ್ಲವೂ ಕೂಡ ದೇವರು ಎಲ್ಲಿ ಮಾತಾಡ್ತಾ ಇದ್ದರು ಎಂಬುದಾಗಿ ಒಂದು ಪ್ರಶ್ನೆ ನಮಗೆ ಸಡನ್ನಾಗಿ ಬರ್ಬೋದು. ಅದು ಯಾಜಕಕಾಂಡ 7ನೇ ಅಧ್ಯಾಯದ 38ನೇ ವಚನದಲ್ಲಿ, ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಈ ಆಜ್ಞೆಗಳನ್ನು ಕೊಟ್ಟನು ಎಂಬುದಾಗಿ 7ನೇ ಅಧ್ಯಾಯ ಲೆವಿಟಿಕಸ್ ಚಾಪ್ಟರ್ 7 ವರ್ಸ್ 38. 8ನೇ ಅಧ್ಯಾಯದಿಂದ 10ನೇ ಅಧ್ಯಾಯ ಯಾಜಕಕಾಂಡದಲ್ಲಿ ಆರೋನನು ಅವನ ಮಕ್ಕಳು ಯಾಜಕ ಸೇವೆ ಯಾವ ರೀತಿಯಾಗಿ ಮಾಡಿದರು ಎಂಬುದನ್ನು ಕುರಿತಾದಂಥ ಮಾತುಗಳು ಇದೆ. ಮತ್ತು ಯಾವ ರೀತಿಯಾಗಿ ಅವರು ಈ ಯಾಜಕ ಸೇವೆ ತಕ್ಕೊಂಡ್ರು, ಆರೋನ ಮತ್ತು ಅವನ 2 ಮಕ್ಕಳು ನಾದಾಬ್ ಅಬಿಹು ಅನ್ನುವಂಥವರು, ಮತ್ತು ಯಾವ ರೀತಿಯಾಗಿ ಅವರು ತಮ್ಮನ್ನು ಈ ಯಾಜಕ ಉದ್ಯೋಗದಲ್ಲಿ ಪ್ರತಿಷ್ಠಿಸಿಕೊಂಡರು
ಪ್ರತಿಷ್ಠಿಸಿಕೊಂಡರು. ಹೌ ಆ್ಯರನ್ ಆ್ಯಂಡ್ ಹಿಸ್ ಚಿಲ್ಡ್ರನ್ ಕಾನ್ಸಕ್ರೇಟೆಡ್ ಟು ದ ಮಿನಿಸ್ಟ್ರಿ ಆಫ್ ಪ್ರೀಸ್ಟ್ಹುಡ್ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಸರಿ, 8ನೇ ಅಧ್ಯಾಯ 1ನೇ ವಚನ, ಯೆಹೋವನು ಮೋಶೆಗೆ, ನೀನು ಆರೋನನನ್ನು ಅವನ ಗಂಡು ಮಕ್ಕಳನ್ನು ಕರ್ಕೊಂಡು ಅವರಿಗೆ ಬೇಕಾದ ದೀಕ್ಷಾ ವಸ್ತ್ರಗಳನ್ನು, ಅಭಿಷೇಕ ತೈಲವನ್ನು, ದೋಷ ಪರಿಹಾರಕ್ಕಾಗಿ ಸಮರ್ಪಿಸಬೇಕಾದ ಹೋರಿಯನ್ನು, 2 ಟಗರುಗಳನ್ನು, ಹುಳಿಯಿಲ್ಲದ ಭಕ್ಷ್ಯಗಳನ್ನು ತುಂಬಿರುವ ಪುಟ್ಟಿಯನ್ನು ತೆಗೆದುಕೊಂಡು ಬಂದು ಜನಸಮೂಹವೆಲ್ಲ ದೇವದರ್ಶನ ಗುಡಾರದ ಬಾಗಿಲಿನ ಹತ್ತಿರಕ್ಕೆ ಕರೆಸು, ಕಾಲ್ ದೆಮ್ ಎಂಬುದಾಗಿ ಹೇಳಿದಾಗ ಇವೆಲ್ಲ ಸಿದ್ಧತೆಗಳನ್ನು ತಕ್ಕೊಂಡು, ಯಾಕಂದರೆ ಈಗ ಮಹಾಯಾಜಕನಿಗೂ ಅವನ ಮಕ್ಕಳಿಗೂ ಈಗ ಒಂದು ಕಾನ್ಸಕ್ರೇಷನ್ ಸರ್ವಿಸ್ ಎಂಬುದಾಗಿ, ಓರ್ಡೇನ್ಡ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಹತ್ತಿರಕ್ಕೆ ಕರೆಸು ಎಂದು ಆಜ್ಞಾಪಿಸಲಾಗಿ, ಯೆಹೋವನು ಹೇಳಿದಂತೆಯೇ 4ನೇ ವಚನ ಮೋಶೆ ಮಾಡಿದನು. ಯೆಹೋವನು ಹೇಳಿದಂತೆಯೇ ಮೋಶೆ ಮಾಡಿದನು. ಮತ್ತೆ ಮತ್ತೆ ಆ ಪದ ವಿಮೋಚನ ಕಾಂಡದಲ್ಲಿ ಬಂತು. ಇಟ್ ಕೇಮ್ ಇನ್ ದ ಬುಕ್ ಆಫ್ ಎಕ್ಸಡಸ್, ದಟ್ ಫ್ರೇಸ್. ಇಲ್ಲಿ ಕೂಡ ಅದೇ ಒಂದು ಪದ ಶೈಲಿ ಇಲ್ಲಿ ಬಳಸಲಾಗಿದೆ. ಯೆಹೋವನು ಹೇಳಿದಂತೆ ಮೋಶೆ ಮಾಡಿದನು. ಆಗ ನಾವು ಊಹಿಸ್ಕೋಬೋದು, ದೊಡ್ಡ ಜನಾಂಗ, ದೊಡ್ಡ ಜನರು, ಜನಸಮೂಹ ದೇವದರ್ಶನ ಗುಡಾರದಲ್ಲಿ ಕಿಕ್ಕಿರಿದು ಬಂದುಬಿಟ್ಟಿದ್ದಾರೆ. ಬಾಗಿಲಿನ ಹತ್ತಿರ ಕೂಡಿದಾಗ ಮೋಶೆ ಅವರಿಗೆ, ನಾನು ಈಗ ಮಾಡುವ ಕಾರ್ಯವು ಯೆಹೋವನು ಆಜ್ಞಾಪಿಸಿದ್ದಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡ್ತಾನೆ. ಅದೇನೆಂದರೆ, ಮೋಶೆ ಆರೋನನನ್ನು ಅವನ ಮಕ್ಕಳನ್ನು ಹತ್ತಿರಕ್ಕೆ ಬರಮಾಡಿ ಸ್ನಾನ ಮಾಡಿಸ್ತಾನೆ. ಫಸ್ಟು ಸ್ನಾನ ಮಾಡಿಸಿದನು. 6ನೇ ವಚನದಲ್ಲಿ ಅದನ್ನು ನಾವು ನೋಡ್ಕೊಳ್ತೇವೆ. 8-6 ಯಾಜಕಾಂಡ. ಸ್ನಾನ ಮಾಡಿಸಿದ ಮೇಲೆ ಅವರಿಗೆ ನಿಲುವಂಗಿಯನ್ನು ತೊಡಿಸ್ತಾನೆ. ಹಿ ಪುಟ್ಸ್ ದಮ್ ಎ ಗಾರ್ಮೆಂಟ್. ಅನಂತರ ಕವಚವನ್ನು ಹಾಕ್ತಾನೆ. ಕವಚ ಹಾಕಿದ ಮೇಲೆ ವಿಚಿತ್ರವಾದ ನಡುಕಟ್ಟನ್ನು, ಗಡಲ್ ನಡುಕಟ್ಟನ್ನು, ಒಂಥರ ಸ್ಪೆಷಲ್ ಬೆಲ್ಟ್, ಅದನ್ನು ಕಟ್ಟಿಬಿಡ್ತಾನೆ. ಅದರಿಂದ ಕವಚವನ್ನು ಅವನಿಗೆ ಬಂಧಿಸಿ, ಚೀಲದ ಪದಕವನ್ನು ಅವನಿಗೆ ಬಿಗಿಸಿ ಟೈಟ್ ಮಾಡಿ, ಅನಂತರ ಊರಿಮ್ ತುಮೀಮ್ ಎಂಬಂಥ ವಸ್ತುಗಳನ್ನು, ಇದು ದೇವ್ರ ಚಿತ್ತವನ್ನು ಆ ಕಾಲದಲ್ಲಿ ಇದ್ದಂಥವರು ಎಸ್ ನೋ ದೇವ್ರ ಚಿತ್ತ ಹೌದಾ ಇಲ್ವಾ, ಊರಿಮ ತುಮಿಮ ಎಂಬುದಾಗಿ ದೇವ್ರ ಚಿತ್ತವನ್ನು ಆಗಿನ ಕಾಲದಲ್ಲಿ ಕಂಡುಕೊಳ್ಳುವಂಥ ಒಂದು ಸಾಧನವಾಗಿತ್ತು. ಯಾಜಕರು ಅದನ್ನು ಬಳಸ್ತಿದ್ರು ಆ ದಿವಸಗಳಲ್ಲಿ. ಯಾಕಂದರೆ ಪವಿತ್ರಾತ್ಮ ಇನ್ನೂ ಕೊಡಲ್ಪಟ್ಟಿರಲಿಲ್ಲ. ಈಗ ಪವಿತ್ರಾತ್ಮನೇ ನಮಗೆ ಊರಿಮ್, ಪವಿತ್ರಾತ್ಮನೇ ನಮಗೆ ತುಮೀಮ್ ಆಗಿದ್ದಾನೆ ಎಂದು ತಿಳಿಸ್ತಕ್ಕದ್ದು. ಅನಂತರ ಅವನ ತಲೆಗೆ, ಆರೋನ್ ತಲೆಗೆ ಮುಂಡಾಸವನ್ನು, ಯಾವ ರೀತಿಯಾಗಿ ಮೈಸೂರು ಕ್ಯಾಪ್ ಅಂತ ಹೇಳ್ತಾರಲ್ಲ, ಮೈಸೂರು ಒಂದು ಮುಂಡಾಸವನ್ನು ತೊಟ್ಟು ಅದರ ಮುಂಭಾಗದಲ್ಲಿ ಬಂಗಾರದ ಪಟ್ಟವನ್ನು ಕಟ್ಟಿ, ವಾವ್, ಒಳ್ಳೆ ಡೆಕೋರೇಷನ್ ಕಟ್ಟಿ, ಅದೇ ಅವನಿಗೆ ಪರಿಶುದ್ಧ ಕಿರೀಟ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಪರಿಶುದ್ಧ ಕಿರೀಟ ಅಂತ ಇದೇ ಮೊದಲನೇ ಸಾರಿ ಕೇಳಿಸ್ಕೊಳ್ಳುವಂಥದ್ದು. ಯಾಜಕಾಂಡ 8ನೇ ಅಧ್ಯಾಯದ 9ನೇ ವಚನದಲ್ಲಿ ಹೋಲಿ ಕ್ರೌನ್ ಅಂತ. ಅನಂತರ ಇಷ್ಟಕ್ಕೆ ಬಿಡಲಿಲ್ಲ, ಮೋಶೆ ತಗೊಂಡು ಏನು ಮಾಡ್ತಾನೆ, ಅಭಿಷೇಕ ತೈಲವನ್ನು ತೆಗೆದುಕೊಂಡು ದೇವದರ್ಶನ ಗುಡಾರದ ಅದರಲ್ಲಿದ್ದ ಎಲ್ಲವನ್ನು ಅಭಿಷೇಕಿಸಿ ಪ್ರತಿಷ್ಠಿಸಿದನು. ಯಜ್ಞವೇದಿಯ ಮೇಲೆ 7 ಸಾರಿ 7 ಟೈಮ್ಸ್ ಮತ್ತೆ ಈ 7 ಅನ್ನುವಂಥ ಪದ ಬರ್ತಾ ಇರುವಂಥದ್ದನ್ನು ಗಮನಿಸಬೇಕು. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 7 ಎಂಬಂಥ ಮಾತು ಬರ್ತದೆ. ಮತ್ತು ಅದೇ ರೀತಿಯಾಗಿ ನಾಮಾನ್ ಕೂಡ 2ನೇ ಅರಸುಗಳ ಗ್ರಂಥ 5ನೇ ಅಧ್ಯಾಯ 11ನೇ ವಚನದಲ್ಲಿ 7 ಸಾರಿ ಮುಳುಗಬೇಕಂತ ನಾಮಾನಿಗೆ ಪ್ರವಾದಿ ಹೇಳಿದಂಥ ಮಾತು. ಇಲ್ಲಿ ಕೂಡ 7 ಸಾರಿ ಚಿಮಿಕಿಸಬೇಕು. 7 ಟೈಮ್ಸ್ ಯು ಶುಡ್ ಸ್ಪ್ರಿಂಕಲ್ ದಿ ಆಯಿಲ್, ತೈಲವನ್ನು ಚಿಮಿಕಿಸಿ ವೇದಿಯನ್ನು, ಅದರ ಎಲ್ಲ ಉಪಕರಣಗಳನ್ನು ಮತ್ತು ಗಂಗಾಳವನ್ನು, ಅದರ ಪೀಠವನ್ನು ಅಭಿಷೇಕಿಸಿ ಪ್ರತಿಷ್ಠಿಸಬೇಕು. ಸರಿ, ಇದಾದ ಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಯೆಹೋವನ ಆಜ್ಞಾಪಿಸಿದಂತೆ ಮೋಶೆ ಆರೋನ್ನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು, ಫಸ್ಟು ಆರೋನ್ಗೆ ಡೆಕೋರೇಟ್ ಆಯಿತು, ಅಲಂಕಾರವಾಯಿತು. ಮತ್ತು ಈಗ ಆರೋನ್ನ ಮಕ್ಕಳು ಇಬ್ಬರು, ಅವ್ರಿಗೆ ಒಂದು ಸ್ಪೆಷಲ್,
ಈ ಗ್ರ್ಯಾಜುಯೇಷನ್ ಅಂತ ಹೇಳ್ತಾರಲ್ಲ, ಗ್ರ್ಯಾಜುಯೇಷನ್ ಸರ್ವಿಸ್, ಆರ್ಡಿನೇಷನ್ ಸರ್ವಿಸ್, ಆ ರೀತಿಯಾಗಿ ಅವ್ರಿಗೂ ಕೂಡ ಒಂದು ನಡುಕಟ್ಟನ್ನು, ನಿಲುವಂಗಿಯನ್ನು ಅವರನ್ನು ಕರೆದು ನಡುಕಟ್ಟನ್ನು ಸುತ್ತಿ ಮುಂಡಾಸುಗಳನ್ನು ಇಟ್ಟನು. ಈಗ ಅವ್ರು ನೋಡಲಿಕ್ಕೂ ಮಹಾರಾಜರ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಮಹಾರಾಜರು, ರಾಜಪುತ್ರರು ಇಬ್ಬರು ಆ ರೀತಿಯಾಗಿ. ಅನಂತರ ಅವನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಮೋಶೆ ದೋಷ ಪರಿಹಾರಾರ್ಥವಾಗಿ ಹೋರಿಯನ್ನು ತರಿಸಿದನು. ದೋಷ ಪರಿಹಾರ್ಥವಾಗಿ ಅಂದರೆ ಇಷ್ಟಕ್ಕೆ ಅಲ್ಲ, ಡೆಕೋರೇಷನ್ ಸಾಕಾಗಲ್ಲ, ಒಳಗಿರುವಂಥ ಪಾಪ ಹೋಗಬೇಕು ಅಥವಾ ಹೊರಗಿನ ಪಾಪ ಹೋಗಬೇಕು. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಒಳಗಿನ ಪಾಪ ಹೋಗೋದು ಕಷ್ಟ, ಯಾಕಂದರೆ ಅಸಾಧ್ಯ ಅಂತಲೇ ಹೇಳಬೇಕು. ಪಾಪ ಮರೆಯಾಗಿತ್ತು, ಪಾಪ ತೆಗೆಯಲ್ಪಡಲಿಲ್ಲ ಎಂಬಂಥ ಮಾತು. ಆರೋನನು ಮತ್ತು ಅವನ ಮಕ್ಕಳು ತಮ್ಮ ಕೈಗಳನ್ನು ಹೋರಿಯ ಮೇಲೆ ಇಟ್ಟಾಗ, ಅಂದರೆ ಜವಾಬ್ದಾರಿಕೆ ಅದರ ಮೇಲೆ ಅಂತ ಹೇಳಿದಾಗ, ಅದನ್ನು ವಧಿಸಿದರು ಮತ್ತು ರಕ್ತವನ್ನು ಹಚ್ಚಿದರು. ಯೆಹೋವನ ಆಜ್ಞಾಪಿಸಿದಂತೆ ಮೋಶೆ ಮಾಡ್ತಾನೆ. ಪಾಳ್ಯದ ಹೊರಗೆ ಅದನ್ನು ಬಿಸಾಡ್ಬಿಡ್ತಾರೆ. ಈಗ ಇನ್ನು 2 ಕಾರ್ಯಗಳನ್ನು ಅವ್ರು ಮಾಡ್ತಾರೆ. ಒಂದು ಸರ್ವಾಂಗ ಹೋಮ, ಎರಡನೇದು ಪಟ್ಟಾಭಿಷೇಕ. ಈ ಎರಡನ್ನು ಮಾಡುವಾಗ ಒಂದು ವಿಚಿತ್ರ ಏನಂದರೆ, ಟಗರನ್ನು ತಗೊಂಬರ್ತಾರೆ. 2 ಟಗರನ್ನು ದಿ ಬ್ರಾಟ್ 2 ರ್ಯಾಮ್ಸ್. ಅದನ್ನು ತಂದು ಆರೋನನ ಅವನ ಮಕ್ಕಳು ಅದರ ತಲೆ ಮೇಲೆ ಇಡ್ತಾರೆ. ವಧಿಸಿದ ಮೇಲೆ ಮೋಶೆ ಅದರ ರಕ್ತವನ್ನು, ಇಷ್ಟೊತ್ತು ಏನಾಗಿತ್ತು ವಿಮೋಚನ ಕಾಂಡದಲ್ಲಿ ನೋಡಿದ್ವಿ ಮತ್ತು ಯಾಜಕ ಕಾಂಡದಲ್ಲಿ ನಾವು ನೋಡ್ತಿದ್ವಿ, ಬೇರೆಯವರು ಮಹಾಯಾಜಕನು ಅಥವಾ ಯಾಜಕರು ರಕ್ತವನ್ನು ತೆಗೆದರು. ಆದರೆ ಇಲ್ಲಿ ಮೋಶೆನೇ ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಿಬಿಡ್ತಾನೆ. ಈಗ ವಿಚಿತ್ರ ಇದು. ಮೋಶೆ ಸಾಮಾನ್ಯವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದನು, ಆದರೆ ಈಗ ಆತನು ಇನ್ವಾಲ್ವ್ ಆಗಿದ್ದಾನೆ. ಮತ್ತು ಅನಂತರ ಅದನ್ನು ತುಂಡು ತುಂಡಾಗಿ ಮಾಡ್ತಾರೆ. ಮೋಶೆ ತಾನೇ ಮಾಡಿದನು ಎಂಬುದಾಗಿ ನಾವು 19ನೇ ವಚನ 8ನೇ ಅಧ್ಯಾಯ ಯಾಜಕ ಕಾಂಡ, ಅದೇ ರೀತಿಯಾಗಿ 23ನೇ ವಚನ 24ನೇ ವಚನದಲ್ಲಿ ಮೋಶೆ ತಾನೇ ಆರೋನ್ನ ಮತ್ತು ಅವನ ಕುಮಾರರ, ಅವರ ಪುತ್ರರ ಸರ್ವಾಂಗ ಹೋಮ, ಪಟ್ಟಾಭಿಷೇಕ ಇವನ್ನು ಮಾಡ್ತಾರೆ. ಮಾಡುವಾಗ ಇನ್ನೊಂದು ವಿಚಿತ್ರ ಸಂಗತಿ. ಏನು ವಿಚಿತ್ರ ಸಂಗತಿ? ರಕ್ತ ತಕ್ಕೊಂಡು ಅದನ್ನು ಮೊದಲು ಯಜ್ಞವೇದಿಗೆ ಸುತ್ತಲೂ ಎರಚಿದ್ನಲ್ಲ ಮೋಶೆ. ಈಗ ಮೋಶೆ ಏನು ಮಾಡ್ತಾನಂದರೆ, ನಾವು ಸ್ವಲ್ಪ ಊಹಿಸ್ಕೋಬೇಕು. ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬರಳಿಗೂ ಬಲಗಾಲಿನ ಹೆಬ್ಬೊಟ್ಟಿಗೂ ಹಚ್ಚಿದನು. 3 ಕಡೆ ಹಚ್ತಾನೆ. ಅದೇನು ಅಂತ ಹೇಳಿದ್ರೆ, ಒಂದು ರೀತಿಯಿಂದ ಅದೇನು ಹೇಳ್ತದೆ, ಆರೋನ್ನೇ, ಮಹಾಯಾಜಕ ಸೇವೆ ನೀನು ಮಾಡಬೇಕಾದ್ರೆ ನಿನ್ನ ಕಿವಿ ಪರಿಶುದ್ಧ ಕಿವಿಯಾಗಿರಲಿ, ದೇವರ ಸ್ವರವನ್ನು ಕೇಳಿಸ್ಕೊಳ್ಳುವ ಕಿವಿಯಾಗಿರಲಿ. ನೀನು ಬಲಿಯನ್ನು ಅರ್ಪಿಸುವಾಗ ನಿನ್ನ ಬಲಗೈ ಅದು ಶುಚಿಯಾದದ್ದಾಗಿರಲಿ, ಪ್ರತ್ಯೇಕವಾದದ್ದಾಗಿರಲಿ, ಕಾಲು ಕೂಡ ಎಂಬಂಥ ಮಾತುಗಳು. ಅದೇ ರೀತಿಯಾಗಿ ಮಕ್ಕಳು ಕೂಡ ಅದೇ ರೀತಿಯಾಗಿ ಮಾಡ್ತಾನೆ. ಇದೆಲ್ಲ ಆದ ಮೇಲೆ ಆಗುವಂಥದ್ದು ಏನಂದರೆ, ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ನಿವಾಳಿಸಿದನು. ಹಿ ಡಿಡ್ ಎ ವೇವ್, ಎ ಕೈಂಡ್ ಆಫ್ ವೇವ್ ಆಫರಿಂಗ್. 8ನೇ ಅಧ್ಯಾಯ 27ನೇ ವಚನ. ಇತ್ತೀಚೆಗೆ ಒಬ್ಬ ವ್ಯಕ್ತಿಯನ್ನು ನಾನು ಭೇಟಿಯಾಗಿದ್ದೆ. ನಿವಾಳಿಸುವಂಥದ್ದು ನಾವು ಸಾಮಾನ್ಯವಾಗಿ ಭಾರತೀಯರಾದಂಥ ನಾವು ಹೀಗೆ ನಿವಾಳಿಸ್ತೇವಲ್ವ. ಆದರೆ ಯಹೂದಿ ಸಂಪ್ರದಾಯ ಅಥವಾ ಆಚಾರದ ಪ್ರಕಾರವಾಗಿ ಸಾಮಾನ್ಯವಾಗಿ ಹೇಗೆ ಅವರು ನಿವಾಳಿಸಿದ್ದನ್ನು ನನ್ನ ಸ್ನೇಹಿತರೊಬ್ಬರು ನೋಡಿದ್ದಾಗ, ಅವರು ಮೇಲಕ್ಕೆ ತಗೊಂಡೋಗಿ ಅನಂತರ ಹೀಗೆ ಬಂದು ಕೆಳಗೆ ಬಂದು ಮತ್ತೆ ಅದಕ್ಕೆ ಅಡ್ಡವಾಗಿ, ಮೊದಲು ಉದ್ದವಾಗಿ ಅನಂತರ ಅಡ್ಡವಾಗಿ ನಿವಾಳಿಸುವಂಥದ್ದು ಯಹೂದಿ ಆಚಾರದಲ್ಲಿ ಅದನ್ನು ಪಾಲಿಸ್ತಾರಂತೆ. ಹಾಗಾದರೆ ಆ ನಿವಾಳಿಸುವಿಕೆಯಲ್ಲಿ ಶಿಲುಬೆ ಚಿಹ್ನ, ಶಿಲುಬೆಯ ರೂಪ, ಶಿಲುಬೆಯ ಗುರುತು ಬರ್ತದೆ. ಹಾಗಾದರೆ ಆ ನಿವಾಳಿಸುವುದರಲ್ಲಿ ಕೂಡ ನಾವು ನೋಡ್ತೇವೆ ಯೇಸು ಕ್ರಿಸ್ತನೇ, ಆತನನ್ನೇ ಸೂಚಿಸ್ತದೆ. ಆತನೇ ಫೋಕಸ್ಸು. ಮಹಾಯಾಜಕನು ಯೇಸು ಕ್ರಿಸ್ತನೇ, ಯಜ್ಞವೇದಿ ಯೇಸು ಕ್ರಿಸ್ತನೇ, ಅದರಲ್ಲಿ ಸಮರ್ಪಿಸಲ್ಪಡುವಂಥ ಆ ಪ್ರಾಣಿ ಅದು ಕೂಡ ಯೇಸು ಕ್ರಿಸ್ತನೇ,
ಸುರಿಸಲ್ಪಡುವಂಥ ರಕ್ತ ಅದು ಯೇಸು ಕ್ರಿಸ್ತನಿಗೆ ಸಂಕೇತ. ನಿವಾಳಿಸುವುದರಲ್ಲಿ ಕೂಡ ಯೇಸು ಕ್ರಿಸ್ತನ ವಿಷಯವಾಗಿ ಆ ಎಣ್ಣೆ ಕೂಡ ಪಟ್ಟಾಭಿಷೇಕಕ್ಕಾಗಿ ನಿಜಕ್ಕೂ ಅಭಿಷಿಕ್ತನು ಅಂತ ಹೇಳುವಾಗ ಕ್ರಿಸ್ತನ್ ಅಂತ ಹೇಳಿದ್ರೆ ಅಭಿಷಿಕ್ತನು, ಅದು ಕೂಡ ಯೇಸು ಕ್ರಿಸ್ತನ ಸಮಸ್ತವು ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದಾಗಿದೆ. ವಾಚ್ಮನ್ ನೀ ಎಂಬ ದೇವರ ಸೇವಕರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಒಂದು ಹೆಸರೇ ಭಾಳ ನನಗೆ ಹಿಡಿಸ್ತು. ಅದೇನೆಂದರೆ ಕ್ರೈಸ್ಟ್ ದ ಸಮ್ ಟೋಟಲ್ ಆಫ್ ಎವ್ರಿಥಿಂಗ್. ಕ್ರಿಸ್ತನು ಎಲ್ಲವುಗಳ ಅಂಶವಾಗಿದ್ದಾನೆ ಅಥವಾ ಲೆಕ್ಕವಾಗಿದ್ದಾನೆ ಎಂಬಂಥ ಮಾತು. ಪಟ್ಟಾಭಿಷೇಕ ಮತ್ತು ಈ ಪಟ್ಟಾಭಿಷೇಕದ ಬಗ್ಗೆ ಅದರಲ್ಲಿ ಒಂದು ಪಟ್ಟಾಭಿಷೇಕ ಪುಟ್ಟಿ ಒಂದು ಇತ್ತಂತೆ. ಪುಟ್ಟಿ ಕೂಡ ಪಟ್ಟಾಭಿಷೇಕದ ಒಂದು ಉಪಯುಕ್ತವಾದಂಥ ಒಂದು ವಸ್ತು ಅಂತ ಹೇಳ್ಬಿಟ್ಟು 31ನೇ ವಚನದಲ್ಲಿ ಅದನ್ನು ನಾವು ನೋಡ್ಕೊಳ್ತೇವೆ. 33ನೇ ವಚನದಲ್ಲಿ ಒಂದು ಮಾತಿದೆ, ಅದನ್ನು ನಿಮಗೆ ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ನಿಮ್ಮ ಯಾಜಕೋದ್ಯೋಗದ ದೀಕ್ಷೆಯು ಪೂರೈಸುವುದಕ್ಕೆ 7 ದಿವಸ. ನಾನು ಅಂದ್ಕೊಂಡೆ ಗ್ರ್ಯಾಜುಯೇಷನ್ ಸರ್ವೀಸ್ ಅಥವಾ ಒಂದು ಸಂಭ್ರಮ, ಸೆಲೆಬ್ರೇಷನು, ಪಾರ್ಟಿ ಮಾಡುವಂಥದ್ದು 1 ತಾಸು 2 ತಾಸು, ಭಾಳ ಅಂದರೆ ಒಂದು 3 ತಾಸು ಮಾಡಿಬಿಟ್ಟು ಆರ್ಡಿನೇಷನ್ ಆಗೋಯ್ತು, ಅಭಿಷೇಕ ಆಗೋಯ್ತು, ಉದ್ಯೋಗ ನೇಮಕ ಆಯಿತು, ಆರೋನಿಗೆ ಮಹಾಯಾಜಕನು ರೆಡಿ, ಮಹಾಯಾಜಕನ ಅಸಿಸ್ಟೆಂಟ್ಗಳು ನಾದಾಬ್ ಅಬಿಹು ರೆಡಿಯಾಗಿದ್ದಾರೆ ಎಂಬುದಾಗಿ ಹೇಳಿರ್ಬೋದು ಅಂತ ಅಂದ್ಕೊಂಡ್ರೆ, ಆದರೆ ದೇವರು ಹೇಳ್ತಾರೆ 7 ಡೇಸ್. ಈ ದೀಕ್ಷೆಯು ಪೂರೈಸುವುದಕ್ಕೆ 7 ದಿವಸ ಹಿಡಿಯುವುದಾದ್ದರಿಂದ ಆವರೆಗೂ ನೀವು ದೇವ ದರ್ಶನದ ಗುಡಾರದ ಬಾಗಿಲಿನ ಆಚೆಗೆ ಹೋಗಬಾರ್ದು. ಆಶ್ಚರ್ಯ ಅಲ್ವೇ? ಆರೋನು, ಅವನ ಮಕ್ಕಳಾದಂಥ ನಾದಾಬ್, ಅಬಿಹು, ಈ 3 ಏನು ಮಾಡಬೇಕು? ಇವೆಲ್ಲ ಒಳ್ಳೆಯದು. ವಸ್ತ್ರಗಳನ್ನೆಲ್ಲ ಧರಿಸ್ಕೊಂಡ್ರು, ನಿಲುವಂಗಿಯನ್ನು ಧರಿಸ್ಕೊಂಡ್ರು, ಕಿವಿಗೆ ರಕ್ತ ಹಚ್ಕೊಂಡ್ರು, ಬಲಗೈಗೆ ರಕ್ತ ಹೆಬ್ಬೆರಳಿಗೆ ಹಚ್ಕೊಂಡ್ರು, ಹೆಬ್ಬೊಟ್ಟಿಗೆ ಬಲಗಾಲಲ್ಲಿ ಹಚ್ಕೊಂಡ್ರು, ರಕ್ತ ಹಚ್ಕೊಂಡ್ರು, ಈಗ ನಡುಕಟ್ಕೊಂಡ್ರು ಮತ್ತು ಬಂಗಾರದ ಕಿರೀಟ ಇವೆಲ್ಲ ಹಾಕ್ಕೊಂಡು ಈಗ ಮುಗೀತು ಅಂತ ಹೇಳಲಿಲ್ಲ. 7 ಡೇಸ್, 7 ದಿವಸಗಳು. 1 ದಿನ ಅಲ್ಲ, 2 ದಿನ ಅಲ್ಲ, 7 ದಿವಸಗಳು ಏನು ಮಾಡಬೇಕು? ದೇವದರ್ಶನದ ಗುಡಾರದ ಬಾಗಲಿನ ಆಚೆಗೆ ಹೋಗಬಾರ್ದು. 8ನೇ ಅಧ್ಯಾಯ 33ನೇ ವಚನ. ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 8 and verse 33, God said 7 days, 7 ದಿವಸಗಳು. ಎಲ್ಲಾದರೂ ಒಂದು ಕಡೆ ನಿಮ್ಮನ್ನು ಕಟ್ಟಿ ಹಾಕಿಬಿಟ್ರೆ ಅಂದರೆ ಒಂದೇ ಕಡೆ ನೀವು ಇರಬೇಕು, ಎಲ್ಲಿ ಮೂವ್ ಆಗಬಾರ್ದು ಅಂತ ಹೇಳಿದರೆ ಹೆಂಗಿರಬೇಕು? ಭಾಳ ರೆಸ್ಟ್ಲೆಸ್ ಆಗಿಬಿಡ್ತಾರೆ. ಆದರೆ ಅವತ್ತಿನ ದಿವಸ ದೇವದರ್ಶನ ಗುಡಾರದ ಒಳಗೇ ಇರಬೇಕು, ಬಾಗಿಲು ಹೊರಗೆ ಬರಬಾರ್ದು ಅಂತ ದೇವ್ರು ಹೇಳಿಬಿಟ್ರು. ಸರಿ, ಒಂದು ವೇಳೆ ಆ ದೇವದರ್ಶನ ಗುಡಾರದ ಬಾಗಿಲಿನ ಹೊರಗೆ ಹೋಗ್ಬಿಟ್ರೆ ಏನಾಗ್ಬೋದು? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನನ್ನ ಅನುಭವದಲ್ಲಿ ಒಂದೇ ಕಡೆ ಇದ್ದಂಥ ಒಂದು ಕಟ್ಟಿ ಹಾಕಿದಂಥ ಎಲ್ಲಿನೂ ಹೋಗಲಿಲ್ಲ ಅಂಥ ಒಂದು ಅನುಭವ. 5 ದಿನ ಒಂದೇ ಕಡೆ ಇರಬೇಕಾಯಿತು. ಕೇರಳದಲ್ಲಿ ಒಂದು ಸರಿ ನಮ್ಮ ಬಾಸ್ ಒಂದು ಸರಿ ಅಲ್ಲೇ ಇರು ಅಂತ ಹೇಳಿಬಿಟ್ಟು ಹೋದವರು ಬರಲೇ ಇಲ್ಲ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ಭಾಳ ರೆಸ್ಟ್ಲೆಸ್ ಆಗಿಬಿಟ್ಟೆ. ಪೇಪರ್ ಓದಿದೆ, ನ್ಯೂಸ್ ಪೇಪರ್ ಓದಿ ಟಿ ವಿ ನೋಡಿಕೊಂಡು ಎಷ್ಟೊತ್ತಾದರೂ 12 ಗಂಟೆ ತನಕ ಕಾಯ್ದು, 1 ಗಂಟೆ ತನಕ ಕಾಯ್ದೆ. 4ನೇ ದಿವಸ ಆಯಿತು. 3ನೇ ದಿವಸ ಆದ ತಕ್ಷಣ ಅಂದ್ಕೊಂಡೆ ಯೋನನು ಮೀನಿನ ಹೊಟ್ಟೆಯಲ್ಲಿದ್ದು ಆನಂತರ 3 ದಿವಸ ಆದಮೇಲೆ ಬರ್ತಾನೆ, ಆ ರೀತಿಯಾಗಿ ಬಿಡುಗಡೆ ಆಗ್ಬೋದಂತ. ಆಗಿಲ್ಲ. 4ನೇ ದಿವಸ, 5ನೇ ದಿವಸ ಅನಂತರ ಬಂದೆ ನಾನು. ಮೊದಲನೇ ಬಾರಿಯಾಗಿ 5 ದಿವಸಗಳ ನಂತರ ಸೂರ್ಯನ ಕಾವು ಆಯಿತು. ಇಲ್ಲಿ 7 ದಿವಸ 7 ದಿವಸವು ಅವರಿದ್ದರು. ಒಂದು ವೇಳೆ 7 ದಿವಸ ಅವರು ದೇವದರ್ಶನ ಗುಡಾರದಿಂದ 7 ದಿನವು 35ನೇ ವಚನ. ಆದುದರಿಂದ ನೀವು ಯೆಹೋವನ ಆಜ್ಞೆಯ ಮೇರೆಗೆ 7 ದಿನವೂ ಹಗಲಿರಳು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಇರಬೇಕು. ಇಲ್ಲದಿದ್ದರೆ, ಕೇಳಿಸ್ಕೊಳ್ರಿ, ಇಲ್ಲದಿದ್ದರೆ ಸಾಯುವಿರಿ.
ಭಾಳ ಸ್ಟ್ರಿಕ್ಟ್. ಇಲ್ಲದಿದ್ದರೆ 7 ದಿವಸ ಅಲ್ಲೇ ಇರಬೇಕು, ಚರ್ಚ್ನಲ್ಲೇ ಇರಬೇಕು ನೀವು, ಇಲ್ಲದಿದ್ದರೆ ಸತ್ತೋಗ್ತೀರಂತ ದೇವ್ರು ಹೇಳ್ತಾನೆ. ಹೀಗೆ ನನಗೆ ಅಪ್ಪಣೆ ಆಯಿತು ಅಂತ ಹೇಳ್ಬಿಟ್ಟು ಮೋಶೆ ಆ ನ್ಯೂಸ್ ಪಾಸ್ ಮಾಡ್ತಾನೆ. ಯೆಹೋವನು ಮೋಶೆ ಮೂಲಕವಾಗಿ ಆಜ್ಞಾಪಿಸಿದನೆಲ್ಲ ಆರೋನನು ಅವನ ಮಕ್ಕಳು ಮಾಡಿದರು. ವಾವ್! 36ನೇ ವಚನದಲ್ಲಿ ಎಂಥ ಪೇಷನ್ಸ್ ಆರೋನಿಗೆ. 7 ಡೇಸ್ ಚರ್ಚ್ ಬಿಟ್ಟು ಎಲ್ಲೂ ಹೋಗಲಿಲ್ಲ. ಚರ್ಚ್ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ದೇವದರ್ಶನ ಗುಡಾರ ಆ ಹಳೆ ಒಡಂಬಡಿಕೆಲಿದ್ದು ಹೊಸ ಒಡಂಬಡಿಕೆಲಿ ಅದು ಅನ್ವಯ ಅಂತ ಹೇಳ್ಬೋದು. ಒಂದು ವೇಳೆ ವಯಸ್ಸಾದಂಥವರಿಗೆ ಆ ರೀತಿಯಾಗಿ ಇರಲಿಕ್ಕೆ ಇಷ್ಟ ಆಗ್ಬೋದು. ಆದರೆ ಯೌವನಸ್ಥರಿಗೆ 7 ಡೇಸ್ ಕಟ್ಟಿ ಹಾಕಿಬಿಟ್ರೆ ನಾದಾಬ್ ಅಬಿಹು ಅವರು ಕೂಡ ಸಹಕಾರ ಮಾಡಿದ್ರಂತೆ. ಆ ರೀತಿಯಾಗಿ 8ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಯಾಜಕಕಾಂಡ 8ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. And the Lord spake unto Moses, saying, Take Aaron and his sons with him, and the garments, and the anointing oil, and a bullock for the sin offering, and 2 rams, and a basket of unleavened bread, and gather thou all the congregation together unto the door of the tabernacle of the congregation. And Moses did as the Lord commanded him, and the assembly was gathered together unto the door of the tabernacle of the congregation. And Moses said unto the congregation, This is the thing which the Lord commanded to be done. And Moses brought Aaron and his sons, and washed them with water. And he put upon him the coat, and girded him with the girdle, and clothed him with the robe, and put the ephod upon him. And he girded him with the curious girdle of the ephod, and bound it unto him therewith. And he put the breastplate upon him. Also he put in the breastplate the Urim and the Thummim. And he put the mitre upon his head. Also upon the mitre, even upon his forefront, did he put the golden plate, the holy crown, as the Lord commanded Moses. And Moses took the anointing oil, and anointed the tabernacle and all that was therein, and sanctified them. And he sprinkled thereof upon the altar 7 times, and anointed the altar and all his vessels, both the laver and his foot, to sanctify them. And he poured of the anointing oil upon Aaron's head, and anointed him to sanctify him. And Moses brought Aaron's sons, and put coats upon them, and girded them with girdles, and put bonnets upon them, as the Lord commanded Moses. And he brought the bullock for the sin offering, and Aaron and his sons laid their hands upon the head of the bullock for the sin offering. And he slew it. And Moses took the blood, and put it upon the horns of the altar round about with his finger, and purified the altar, and poured the blood at the bottom of the altar, and sanctified it, to make reconciliation upon it. And he took all the fat that was upon the inwards, and the caul above the liver, and the 2 kidneys, and their fat, and Moses burned it upon the altar. But the bullock, and his hide, his flesh, and his dung, he burnt with fire without the camp, as the Lord commanded Moses. And he brought the ram for the burnt offering, and Aaron and his sons laid their hands upon the head of the ram, and he killed it. And Moses sprinkled the blood upon the altar round about. And he cut the ram into pieces. And Moses burnt the head, and the pieces, and the fat. And he washed the inwards and the legs in water. And Moses burnt the whole ram upon the altar. It was a burnt sacrifice for a sweet savor, and an offering made by fire unto the Lord, as the Lord commanded Moses. And he brought the other ram, the ram of consecration, and Aaron and his sons laid their hands upon the head of the ram. And he slew it. And Moses took of the blood of it, and put it upon the tip of Aaron's right ear, and upon the thumb of his right hand, and upon the great toe of his right foot. And he brought Aaron's sons, and Moses put of the blood upon the tip of their right ear, and upon the thumbs of their right hands, and upon the great toes of their right feet. And Moses sprinkled the blood upon the altar round about. And he took the fat and the rump, and all the fat that was upon the inwards, and the caul above the liver, and the 2 kidneys, and their fat, and the right shoulder. And out of the basket of unleavened bread that was before the Lord, he took 1 unleavened cake, and a cake of oiled bread, and 1 wafer, put them on the fat, and upon the right shoulder. And he put all upon Aaron's hands, and upon his sons' hands, and waved them for a wave offering before the Lord. And Moses took them from off their hands, and burnt them on the altar upon the burnt offering. They were consecrations for a sweet savor.
It is an offering made by fire unto the Lord. And Moses took the breast and waved it for a wave offering before the Lord. For of the ram of the consecration it was Moses' part, as the Lord commanded Moses. And Moses took of the anointing oil and of the blood which was upon the altar, and sprinkled it upon Aaron, and upon his garments, and upon his sons, and upon his sons' garments with him, and sanctified Aaron and his garments, and his sons garments with him. And Moses said unto Aaron and to his sons, Boil the flesh at the door of the tabernacle of the congregation, and there eat it with the bread that is in the basket of consecrations, as I commanded, saying, Aaron and his sons shall eat it. And that which remaineth of the flesh and of the bread shall ye burn with fire. And ye shall not go out of the door of the tabernacle of the congregation in 7 days, until the days of your consecration be at an end. For 7 days shall he consecrate you. As he hath done this day, so the Lord hath commanded to do, to make an atonement for you. Therefore shall ye abide at the door of the tabernacle of the congregation day and night 7 days, and keep the charge of the Lord, that ye die not, for so I am commanded. So Aaron and his sons did all things which the Lord commanded by the hand of Moses.